Good morning. Welcome to everybody here. Suresh Babu from Government First Grade College, Chikbalapur. ಸೊ ನಾನು ಇವತ್ತಿಂದ ಒಂದು ಸಿರೀಸ್ ಅನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅದು GSTಗೆ ಸಂಬಂಧಪಟ್ಟಿರತಕ್ಕಂಥದ್ದು, ಕ್ವೆಶ್ಚನ್ಸ್ ಅಂಡ್ ಆನ್ಸರ್ಸ್. ಇದು ಕನ್ನಡದಲ್ಲಿರುತ್ತೆ ಈ ಸಿರೀಸು. ಸೊ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಹ್ಯಾವ್ ನೋಟ್ಬುಕ್ ಅಂಡ್ ಪೆನ್ ಎರಡು ಇಟ್ಕೊಳ್ಳಿ. ನಾನು ಹೇಳೋದನ್ನ ಬರ್ಕೊಳ್ತಾ ಹೋಗ್ಬೇಕು, ನೋಡ್ತಾ ಹೋಗ್ಬೇಕು. ನಿಮ್ಗೆ ಡೌಟ್ ಇದ್ರೆ ಯೂಟ್ಯೂಬ್ ಚಾನಲಲ್ಲಿ ನನಗೆ ಕಮೆಂಟ್ ಮಾಡಬೇಕು, ರಿಪ್ಲೈ ಮಾಡಬೇಕು. ನಂದು ವಾಟ್ಸಪ್ ನಂಬರ್ ಇಲ್ಲಿ ಬರೀತೀನಿ. ಸೊ ಯು ಹ್ಯಾವ್ ಟು ಓಕೆ. ಸೊ ಇಲ್ಲಿ ನಾನು ಬರೀತಾ ಇದ್ದೀನಿ. 1 minute, ಗಿವ್ ಮಿ ಎ ಮಿನಿಟ್. ಓಕೆ, ಐ ಆಮ್ ರೈಟಿಂಗ್ ಮೈ ವಾಟ್ಸಪ್ ನಂಬರ್ 8105248986. ಇದು ಆಮೇಲೆ ನಾನು ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರೋದು ಒಂದು ವಿಚಾರ ಏನಂದ್ರೆ, ಇಟ್ಸ್ ವೆರಿ ವೆರಿ ಸಿಗ್ನಿಫಿಕೆಂಟ್, ರೈಟ್, ದಟ್ ಟುಡೇಸ್ ದಿಸ್ ಪರ್ಟಿಕ್ಯುಲರ್ ಸಮ್ ನಾನೇನು ಸಾಲ್ವ್ ಮಾಡ್ತಾ ಇದ್ದೀನಿ. ಐ ಎಕ್ಸ್ಪೆಕ್ಟ್ ಎವ್ರಿಬಡಿ ಟು ಆಕ್ಚುಲಿ ಶೋ ಹಿಯರ್ ಅಂಡ್ ಫಿಲ್. ಅದನ್ನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಬೇಕು. ಗೂಗಲ್ ಫಾರ್ಮ್ ನಾನು ಬಿಡ್ತೀನಿ, ಅದು ಹೋಮ್ವರ್ಕ್ ಅಸೈನ್ಮೆಂಟ್. Okay, Kamath Hotel Group of Companies provided the following services within the state of Karnataka from its various establishments. Compute the amount of GST payable for the month of November 2020. Then the first point A, supply of food or drink in a restaurant not having facilities in air conditioning at 12% GST 40,000. It's first point. Second point, supply of food and drink in a restaurant having a license to serve liquor at 18% GST, other amount 1,20,000. Supply of food or drink in outdoor catering at 18% GST, 2 lakh rupees. Renting of hotel rooms at 18% GST, 3 lakh rupees. Supply of food or drink in an air-conditioned restaurant in a 5-star or above rated hotel at 28% GST, that is 2 lakh rupees. Okay, so ಎಷ್ಟು ಕೊಟ್ಟಿದ್ದಾನೆ? ABCDE 5 ಟ್ರಾನ್ಸಾಕ್ಷನ್ಸ್ ಇದೆ. 5 ಟ್ರಾನ್ಸಾಕ್ಷನ್ಸ್ ಅಲ್ಲಿ ಕಂಪೋಸಿಟ್ ಟ್ಯಾಕ್ಸ್ ಬರುತ್ತೆ. ಓಕೆ, ಏನು ಸಾರಿ, ಇದು ಕಾಂಪೌಂಡಿಂಗ್, ಅದು ಸಪ್ಲೈ, ಕಾಂಪೌಂಡ್ ಸಪ್ಲೈ ಆಗ್ತದೆ. ಯಾಕೆಂದ್ರೆ ಅಲ್ಲಿ ಸರ್ವಿಸು ಇದೆ, ಗೂಡ್ಸು ಇದೆ. ಓಕೆ, ಸೊ ಹೆನ್ಸ್ ಫಸ್ಟ್ ಪಾಯಿಂಟ್ ನೋಡಿ, ಸೊಲ್ಯೂಷನ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ಕೇರ್ಫುಲಿ ನೋಡಬೇಕು. ಓಕೆ, ಆಮೇಲೆ ಕಲ್ತ್ಕೋಬೇಕು. ಸೊ ಚಾನಲ್ ಅನ್ನ ಲೈಕ್ ಮಾಡಬೇಕು, ಎವ್ರಿಬಡಿ ಶುಡ್ ಸಬ್ಸ್ಕ್ರೈಬ್. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಶೇರು ಮಾಡಬೇಕು. ನೀವು ಕಮೆಂಟ್ ಅಲ್ಲಿ ನಿಮ್ಮ ಹೆಸರನ್ನ, ಕ್ಲಾಸ್ ಅನ್ನ ಮೆನ್ಷನ್ ಮಾಡಬೇಕು. ವಾಟ್ ಯು ಫೆಲ್ಟ್. ಸಪ್ಲೈ ಆಫ್ ಫುಡ್ ಆರ್ ಡ್ರಿಂಕ್ ಇನ್ ಎ ರೆಸ್ಟೋರೆಂಟ್ ನಾಟ್ ಹ್ಯಾವಿಂಗ್ ಏರ್ ಕಂಡೀಷನಿಂಗ್ 12% GST ಅವನೇ ಹೇಳ್ಬಿಟ್ಟಿದ್ದಾನೆ. ಸೊ ಅಮೌಂಟ್ 40,000, 12% GST, 40,000 12%. ಇದು ಆಕ್ಚುಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಇದು ಆಕ್ಚುಲಿ ಇಂಟು, ಒಂದೇ ಒಂದು ನಿಮಿಷ, ಇಂಟು ಓಕೆ 12/100 ಇದು ಆಕ್ಚುಲಿ, ಸಾರಿ, 12 divided by 100 ಇಂಟು 100 ಅದು ಆಕ್ಚುಲಿ, ದಟ್ ಈಸ್ ತಪ್ಪಾಗಿದೆ. 4,800 rupees ಅದು. 40,000 ಇಂಟು 12% ಇದು. ಐ ವಿಲ್ ರಿಮೂವ್ ಆಲ್ ದಿಸ್, ಇದೆಲ್ಲ ರಿಮೂವ್ ಮಾಡಿಬಿಡ್ತೀನಿ. ಓಕೆ, 1 minute, ಇದನ್ನ ರಿಮೂವ್ ಮಾಡ್ತೀನಿ. ಓಕೆ, ಸೊ ಈಗ ಎಷ್ಟು? 4,800. 40,000 ಇಂಟು 12/100, ಕರೆಕ್ಟ್. ಸೆಕೆಂಡ್ ಒನ್ ನೋಡಿ, 18% ಅಲ್ವಾ? ಸೊ 1,20,000, 18%, 21,600. ಫೈನಲ್ ಆನ್ಸರ್ ತಗೊಳ್ಳಿ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 21,600 ಹೆಂಗ್ ಬರುತ್ತೆ? ಇದನ್ನು ಕೂಡ ನಾನು ರಿಮೂವ್ ಮಾಡಿಬಿಡ್ತೀನಿ. ಓಕೆ, ನಮಗೆ ಫೈನಲ್ ಆನ್ಸರ್ ಇಂಪಾರ್ಟೆಂಟ್ ಬೇಡ. ಸೊ 1,20,000 ಇಂಟು 18/100, ಅದು 18/100 ಅಷ್ಟೇ, ಕರೆಕ್ಟಾ? ಸಾರಿ, 18/100, 21,600. ಇದು ಅಷ್ಟೇ. ಥರ್ಡ್ ಒನ್ 2 lakh rupees ಇದೆ, 18%, ಎಷ್ಟಾಗುತ್ತೆ? 36,000. ನಮ್ಗೆ ಇದು ಆನ್ಸರ್ ಕರೆಕ್ಟ್, ಇಂಪಾರ್ಟೆಂಟ್.
ಓಕೆ, ನಾನು ಅಂಡರ್ಲೈನ್ ಮಾಡ್ಬಿಡ್ತೀನಿ. ಓಕೆ, ಸೊ ಇದು ಕೂಡ ಅಷ್ಟೇ 18/100 ಅಂದ್ರೆ ಪರ್ಸೆಂಟೇಜ್ ಅಲ್ವಾ, ಇದು ಕ್ಯಾಲ್ಕುಲೇಷನ್ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಓಕೆ, ದಟ್ ಶುಡ್ ಗೋ, ಅದು ಹೋಗ್ತದೆ. ಓಕೆ, ನೆಕ್ಸ್ಟ್ ಡಿ ಎಷ್ಟು 18%, 3 lakhs ಇಂಟು 18% ಅಷ್ಟೇ. ಇದು ಅಷ್ಟೇ 3 lakh ಇಂಟು ಡಿವೈಡೆಡ್ ಬೈ 18, 54,000. ನಾನು ಇದೇನು ಮಾಡ್ತೀನಿ, ಇದನ್ನು ಪೂರ್ತಿ ಇಲ್ಲಿ 18/100. ಸೊ ಇಷ್ಟನ್ನು ಮಾತ್ರ ತೆಗೆದು ಬಿಡ್ತೀನಿ, ಏನು ಬೇಕಾಗಿಲ್ಲ. ಓಕೆ, ನಮ್ಗೆ ಎಷ್ಟು ಬೇಕು, 54,000 ಬೇಕು, ರೈಟ್. ಪಾಯಿಂಟ್ ಇ ತಗೊಳ್ಳಿ, 2 lakhs, 28%, 56,000. ಇದೆಲ್ಲ ಭಾರಿ ಈಸಿ, ಇಲ್ಲಿ ಕಾಪಿ ಪೇಸ್ಟ್ ಮಾಡುವಾಗ ತಪ್ಪಾಗಿದೆ. ಓಕೆ, ಸೊ 56,000 ಅಷ್ಟೇ, ವೆರಿ ಸಿಂಪಲ್. ಓಕೆ, ಅದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ರೈಟ್, ಒಂದೇ ಒಂದು ನಿಮಿಷ. ರೈಟ್, ಆಯ್ತಲ್ವಾ. ಟೋಟಲ್ GST ತಗೊಳ್ಳಿ, 4,800, 21,600, 36,000, 54,000, 56,000. ಟೋಟಲ್ GST ಎಷ್ಟು, 1,72,400. ಇನ್ನೊಂದ್ಸಲಿ ಅಂಡರ್ಲೈನ್ ಮಾಡಿದ್ದೀನಿ. ತುಂಬಾ ಸಿಂಪಲ್. ರೇಟು ಅವನೇ ಕೊಟ್ಬಿಟ್ಟಿದ್ದಾನೆ, ಅಮೌಂಟ್ ಅವನು ಕೊಟ್ಬಿಟ್ಟಿದ್ದಾನೆ, 1 by 1 ಟೋಟಲ್ ಮಾಡಿ ಹಾಕಿ. ಓಕೆನಾ. ಸೊ ಇದು ಅರ್ಥ ಆಗಿದೆ ಅಂತ ನನ್ನ ಭಾವನೆ. ಈಗ ಇನ್ನೊಂದು ನೋಡಿ, ಹೋಮ್ವರ್ಕ್ ಅಸೈನ್ಮೆಂಟ್ ನೋಡಿ, ಇಲ್ಲಿ ಇನ್ಸ್ಟ್ರಕ್ಷನ್ ನೋಡಿ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ಇನ್ಸ್ಟ್ರಕ್ಷನ್ ಓದಬೇಕು ಕರೆಕ್ಟಾಗಿ, ಅದು ಕಲರಲ್ಲಿ ಕೂಡ ಬರೆದಿತ್ತು ಕರೆಕ್ಟಾ. ಹೋಮ್ವರ್ಕ್ ಅಸೈನ್ಮೆಂಟ್, ಈಚ್ ಸ್ಟೂಡೆಂಟ್ ಶುಡ್ ಅಪ್ಲೋಡ್ ಯುವರ್ ಅಸೈನ್ಮೆಂಟ್ ಟುಡೇ ಓನ್ಲಿ ಬಿಫೋರ್ 5 PM, ಇವತ್ತು ಮಾತ್ರನೇ. ಸೊ ಗೂಗಲ್ ಫಾರ್ಮ್ ಕಳಿಸ್ತೀನಿ, ಅಲ್ಲಿ ಫಿಲಪ್ ಮಾಡಬೇಕು. ಫಿಲಪ್ ಮಾಡಿರೋರ್ಗೆ ಮಾತ್ರನೇ ಮಾರ್ಕ್ಸ್ ಬರ್ತದೆ. ಸೊ ಸೇಮ್. ಸೊ ಇಲ್ಲಿ ಕಾಮತ್ ಹೋಟೆಲ್, ರೈಟ್. ಸೊ ಇದೇನು ಮಾಡಬೇಕು, 40,000 ಇದೆ, ಇದು ಐ ವಿಲ್ ರೈಟ್ 4 lakh. ಇದು ಫಸ್ಟ್ ಪಾಯಿಂಟ್ ಎ. ಸಪ್ಲೈ ಆಫ್ ಫುಡ್ ಅಂಡ್ ಡ್ರಿಂಕ್ 18% GST, ಇದು 11,20,000. ಸಪ್ಲೈ ಆಫ್ ಫುಡ್ ಅಂಡ್ ಡ್ರಿಂಕ್ 18%, ಇದು 12 lakhs. ಅದಾದಮೇಲೆ ಡಿ 18%, 13 lakhs. ಸಪ್ಲೈ ಆಫ್ ಫುಡ್, ಓಕೆ, ಇದೆಷ್ಟಿದೆ, 2 lakhs ಇದೆ, 20 lakhs ಇದೆ. ದಟ್ಸ್ ಇಟ್. ರೇಟ್ಸ್ ಕೂಡ ಸೇಮ್ ಇದೆ, ಮಾಡ್ಕೊಂಡ್ಬರ್ತೀರಲ್ವಾ. ಮಾಡಿಬಿಟ್ಟು ಹಾರ್ಡ್ ಕಾಪಿನೂ ಸಬ್ಮಿಟ್ ಮಾಡಬೇಕು, ಸಾಫ್ಟ್ ಕಾಪಿ ನನಗೆ ನೀವು ಆಸ್ ಯೂಶುವಲ್ ಟೆಸ್ಟಲ್ಲಿ ಹೇಗೆ ಬರೆದ್ರಿ ಹಾಗೆ ಬರೀಬೇಕು. ಸೊ ದಿಸ್ ಇಸ್ ಸುರೇಶ್ ಬಾಬು, MG, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಫ್ರಮ್ EFGC, ಚಿಕ್ಕಬಳ್ಳಾಪುರ. ಥ್ಯಾಂಕ್ ಯು ಒನ್ ಅಂಡ್ ಆಲ್.